ತಮಿಳುನಾಡಲ್ಲಿ ಮಿಂಚಿನ ಸಂಚಲನ ಮೂಡಿಸ್ತಾ ಇರೋ ಅಣ್ಣಾಮಲೈಯಿಂದ ಹೊಸ ರಾಜಕೀಯ ಆಟ ಶುರುವಾಗಿದೆಯಾ? ಹೀಗೆ ಒಂದು ಪ್ರಶ್ನೆ ಎಲ್ಲರಲ್ಲೂ ಉದ್ಭವ ಆಗಿದೆ. ನಮಸ್ಕಾರ ಸ್ನೇಹಿತರೆ, ಮಾಹಿತಿ ಮಿತ್ರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವು ಕಳೆದ ಒಂದು ವಾರದಿಂದ ತಮಿಳುನಾಡಲ್ಲಿ ಆಗ್ತಾ ಇರತಕ್ಕಂತಹ ರಾಜಕೀಯ ಬೆಳವಣಿಗೆಗಳನ್ನು ನೋಡಿದರೆ ನಿಮಗೇನು ಅನಿಸುತ್ತೆ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನೋಡ್ರಿ, ಅಣ್ಣಾಮಲೈ IPS ಇವರು ತುಂಬ ವಿದ್ಯಾವಂತ, ಎಲ್ರಿಗೂ ಗೊತ್ತಿರೋ ವಿಚಾರ. 45ನೇ ವಯಸ್ಸಿಗೆ ತಮ್ಮ IPS ಇಂದ ವಾಲಂಟರಿ ರಿಟೈರ್ಮೆಂಟ್ನ ತೆಗೆದುಕೊಂಡು ತಮಿಳುನಾಡಿನ ಕ್ಲಿಷ್ಟಕರ ರಾಜಕಾರಣಕ್ಕೆ ಧುಮುಕಿರ್ತಕ್ಕಂತಹ ಯುವ ರಾಜಕೀಯ ನೇತಾರ ಅಣ್ಣಾಮಲೈ, BJP ರಾಜ್ಯಾಧ್ಯಕ್ಷ ತಮಿಳುನಾಡು. ಇವರು ಪ್ರತಿಯೊಂದನ್ನು ಅಳೆದು ತೂಗಿ ಅದರಿಂದ ಆಗುವ ಪರಿಣಾಮವನ್ನು ಹಾಗೂ ಜನರ ಒಳಿತನ್ನು ಬಯಸಿ ಮಾಡತಕ್ಕಂಥ ಪ್ರತಿಭಟನೆಗಳು ತಮಿಳುನಾಡಲ್ಲಿ ಜನಾನುರಾಗಿ ನಡೀತಾ ಇದೆ. ಕಳೆದ ಒಂದು 7-8 ತಿಂಗಳಿಂದ ಅತ್ಯಂತ ಪ್ರಭಾವಶಾಲಿಯಾಗಿ ಒಂದು ಯುವ ನಾಯಕನಾಗಿ ಹೊರಹೊಮ್ಮಿದ್ದಾರೆ ಅಣ್ಣಾಮಲೈ ಕುಪ್ಪಸ್ವಾಮಿ ಅವರು. ಇವರ ಒಂದು ರಾಜಕೀಯ ಚರಿಷ್ಮಾ ಬೆಳೆಯಲು ಈಗ ಕಳೆದ ಒಂದು ವಾರದಿಂದ ನಡೀತಕ್ಕಂಥ ಹೋರಾಟ, ಒಂದು 19 ವರ್ಷದ ವಿದ್ಯಾರ್ಥಿನ ಮೇಲೆ ಆಗಿರತಕ್ಕಂತಹ ಲೈಂಗಿಕ ದೌರ್ಜನ್ಯ ಅಣ್ಣಾ ವಿಶ್ವವಿದ್ಯಾಲಯದಲ್ಲಿ ಇದು ಒಂದು ಬೃಹತ್ ರಾಜಕೀಯ ತಿರುವನ್ನು ಒಂದು ದೇಶಾದ್ಯಂತ ತೆಗೆದುಕೊಂಡಿದೆ. ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಸ್ವಲ್ಪ ಅಣ್ಣಾಮಲೈಯವರು ಖಡಕ್ ಅಧಿಕಾರಿಯಾಗಿ ಮನೆ ಮಾತಾಗಿರೋದ್ರಿಂದ ಇವರ ಒಂದು ಅಣ್ಣಾಮಲೈಯವರ ಸುದ್ದಿ ಪ್ರಚಲಿತ. ಪ್ರತಿಯೊಂದು ಯುವ ಜನತೆಗಾಗಿರ್ಬೋದು, 40-45 ವರ್ಷದ ಯುವಕರ ಮತ್ತು ಆಸುಪಾಸಿನ ಯುವಕರಿಗೆ ಇವರ ಒಂದು ಅಣ್ಣಾಮಲೈಯವರ ವಿಷಯದಲ್ಲಿ ತುಂಬ ಆಸಕ್ತಿ. ಇವರು ಒಂದು ಬೃಹತ್ ಆದಂತಹ ಪ್ರತಿಭಟನೆಯನ್ನು ನಡೆಯತಕ್ಕಂಥದ್ದು ಕಳೆದ ಒಂದು ವಾರದಿಂದ ನೋಡಿದಾಗ ಇವರನ್ನು ಅರೆಸ್ಟ್ ಮಾಡಿದ್ರು, ಬಂಧನಕ್ಕೆ ಈಡು ಮಾಡಿದ್ರು ಸ್ಟಾಲಿನ್ ಸರ್ಕಾರ. ಆದರೂ ಮುನ್ನುಗ್ಗಿ ಹೋರಾಟ ಮಾಡ್ತಾ ಇದ್ದಾರೆ. ಒಂದು FIR ಆಗುವ ತನಕನೂ ಇವರು ಕೂಡಲಾರದೆ ಒಂದು ಪತ್ರಿಕಾ ಮಾಧ್ಯಮ ಗೋಷ್ಠಿ ಇರ್ಬೋದು, ಹಾಗೆ ವಿವಿಧ ರೀತಿಯಾದಂಥ ಪ್ರತಿಭಟನೆ, ವಿಭಿನ್ನ ಹಾಗೂ ವಿಶೇಷ ಪ್ರತಿಭಟನೆಗಳನ್ನು ನಡೆಸಿ ಹೆಸರುವಾಸಿಯಾಗಿದ್ದಾರೆ. ಈಗ ಮೊದಲ ಜಯ ಅಣ್ಣಾಮಲೈಯವರಿಗೆ ಸಿಕ್ಕಿದೆ ಒಂದು ಪ್ರಕರಣದಲ್ಲಿ. ಏನಪ್ಪ ಅಂದರೆ, ಚೆನ್ನೈನ ಒಂದು ಉಚ್ಚ ನ್ಯಾಯಾಲಯ, ಹೈಕೋರ್ಟ್ ಆಫ್ ಚೆನ್ನೈ ಒಂದು ಸುಮೋಟೋ ಕೇಸನ್ನು ತಗೊಂಡಿದೆ. ಸ್ವಯಂವಾಗಿ ಒಂದು ಕೇಸನ್ನು ದಾಖಲೆ ಮಾಡಿಕೊಂಡಿದೆ. ಆ ಒಂದು ವಿದ್ಯಾರ್ಥಿನಿಯ, ಅಣ್ಣಾ ವಿಶ್ವವಿದ್ಯಾಲಯದ 19 ವರ್ಷದ ವಿದ್ಯಾರ್ಥಿಯ ಒಂದು ಮೇಲೆ ಆಗಿರ್ತಕ್ಕಂತಹ ಲೈಂಗಿಕ ದೌರ್ಜನ್ಯದ ವಿರುದ್ಧವಾಗಿ ತೆಗೆದುಕೊಂಡಿದೆ. ಒಂದು ಮೊದಲ ಹೆಜ್ಜೆಯಲ್ಲಿ ಒಂದು ಯಶಸ್ಸಿನ ಹಾದಿಯತ್ತ ಮುನ್ನುಗ್ತಿದ್ದಾರೆ ಅಣ್ಣಾಮಲೈ. ಇದನ್ನು ನಿಮ್ಗೇನು ಅನಿಸುತ್ತೆ ಅಂತ ಹೇಳಿ ಬುಡಕ್ಕೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಅಣ್ಣಾಮಲೈಯವರು ಸ್ಟಾಲಿನ್ ಹಾಗೂ ಅವನ ಪುತ್ರ ಉದಯನಿಧಿ ಸ್ಟಾಲಿನ್, ಸೇಮ್ ಆನ್ ಯು ಸ್ಟಾಲಿನ್ ಅಂತ ಹೇಳಿ ಟ್ರೆಂಡ್ ಮಾಡಿದ್ದಾರೆ. ಟ್ವಿಟರ್ನಲ್ಲಿ 1 ಲಕ್ಷ ಜನರಿಂದ ಈಗಾಗಲೇ ಇದು ಟ್ರೆಂಡ್ ಆಗಿದೆ ಒಂದು ಸುದ್ದಿ. ಹಾಗೆ ಇವರು ತಮಿಳುನಾಡಲ್ಲಿ ಮಿಂಚಿನ ಸಂಚಾರ ಮಾಡುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಧಾರ್ಮಿಕವಾಗಿ ಕೂಡ ಅತಿ ಬುದ್ಧಿವಂತ ಹಾಗೂ ಶೈಕ್ಷಣಿಕವಾಗಿ ಕೇಳಬೇಡಿ. ಇವರು IPS UPSC ಎಕ್ಸಾಮನ್ನು ಕ್ಲಿಯರ್ ಮಾಡಿದ್ದಾರೆ. ಹಾಗೆ IIMನಲ್ಲಿ ಅಹಮದಾಬಾದ್ ಪ್ರತಿಷ್ಠಿತ ವ್ಯವಹಾರ ನಿರ್ವಹಣಾ ಸಂಸ್ಥೆ ಅಹಮದಾಬಾದಲ್ಲಿ ಕೂಡ ಇವರು ಒಂದು ತಮ್ಮ ಪೋಸ್ಟ್ ಗ್ರ್ಯಾಜುಯೇಷನನ್ನು, ಸ್ನಾತಕೋತ್ತರ ಪದವಿಯನ್ನು ಕೂಡ ಪಡೆದುಕೊಂಡು ಒಂದು ವಿಚಾರದಲ್ಲಿ ಬುದ್ಧಿವಂತರಿದ್ದಾರೆ. ಹಾಗಾಗಿ ಇವರಿಂದ ತಮಿಳುನಾಡು ಒಂದು ಹೊಸ ನಾಯಕನನ್ನು ಹುಡುಕಿಕೊಳ್ಳುತ್ತಾ ಕಾದು ನೋಡುವ. ಧನ್ಯವಾದಗಳು.